90s ಕಿಡ್ಸಿಗೆ ನೆನಪಾಗುವಂತಹ ಒಂದು ರೆಸಿಪಿನ ಇವತ್ತು ನಾನು ಮಾಡಾಕಿದ್ದೇನೆ. ಅದನ್ನು ನೋಡಿದ ಕೂಡಲೇ ಎಲ್ಲರಿಗೂ ಹಳೇದೆಲ್ಲ ನೆನಪಾಕೈತಿ. ಏನು ಮಾಡಾಕತ್ತೇನಪ್ಪ ಅಂದ್ರೆ ಇವತ್ತು ನಾನು ಜಿಗಿಳಿ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ನಾನು ಇದಕ್ಕೆ ಅಂದ್ರೆ ನಮ್ಮ ಸೈಡ್ ಇದಕ್ಕೆ ಚಿಗಳಿ ಅಂತ ಕರಿತೇವೆ. ಇದನ್ನು ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಮಾಡಿಕೊಡ್ತಿದ್ರು. ಏನರ ತಿನ್ನಾಕ್ಬೇಕಂದಾಗ ಇದು ಮಾಡಿಕೊಡೋರು ಕುಟ್ಟಿ. ನನಗೂ ಕ್ರೇವಿಂಗ್ಸ್ ಆಗತ್ತೈತಿ ಅದನ್ನು ತಿನ್ಬೇಕು, ನಂಗೆ ಚಿಗಳಿ ತಿನ್ಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನೇ ಮಾಡ್ಕೊಂಡು ನಾನೇ ತಿಂತೇನೆ. ಬರ್ರಿ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ ಅಂತ. ಜಿಗಳಿ ಮಾಡಾಕ ಫಸ್ಟಿಗೆ ನಮ್ಗೆ ಮೇನ್ ಅಂದ್ರೆ ಹುಣಸೆ ಹಣ್ಣು ಬೇಕು. ನಾನಿಲ್ಲೇ 1 ಕಪ್ನಷ್ಟ ಹುಣಸೆ ಹಣ್ಣನ್ನ ತೊಗೊಂಡೇನಿ. ಈಗ ಅದನ್ನು ಪೂರ್ತಿ ಒಂದು ಸ್ವಲ್ಪ ಫೈನ್ ಪೇಸ್ಟ್ ಆಗೋ ಮಟ್ಟ ಕುಟ್ಕೊಳ್ಳೋಣ ಅಂತ. ನೋಡ್ರಿ, ಒಂದು 10 ನಿಮಿಷ ಕುಟ್ಟಾದ್ಮೇಲೆ ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗೈತಿ. ಈಗ ನಾವು ಅದಕ್ಕೆ ಒಂದಿಷ್ಟು ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ ಹಾಕೊಳಕತ್ತೇನೆ, 1 ಟೇಬಲ್ ಸ್ಪೂನ್ನಷ್ಟು. ಬೆಳ್ಳುಳ್ಳಿನ ಒಂದು 4ರಿಂದ 5 ಎಸಳ ಬೆಳ್ಳುಳ್ಳಿ ಹಾಕೊಳಕತ್ತೇನಿ. ಬೆಲ್ಲ ಹುಣಸೆಹಣ್ಣು ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಕಡಿಮೆ ಹುಳಿ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳಕತ್ತೇನಿ. ಖಾರ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಖಾರ ಹಾಕೊಳಕತ್ತೇನಿ, ಒಣ ಖಾರ. ಕೊತ್ತಂಬರಿನ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೊಳಕತ್ತೇನಿ. ಹಾಕೊಂಡು ಈಗ ಇದನ್ನು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಸಪ್ರೇಟಾಗಿ ಇದನ್ನು ಸೈಡಿಗೆನ. ನೋಡ್ರಿ, ಇದು ಪೂರ್ತಿಯಾಗಿ ಫೈನ್ ಆಗಿ ಪೇಸ್ಟ್ ರೆಡಿ ಆಗೈತಿ ಈ ರೀತಿ. ಈಗ ಇದು ಪೇಸ್ಟನ್ನು ಮತ್ತು ಹುಣಸೆ ಹಣ್ಣನ್ನು ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪೂನ್ಲೆ ಮಿಕ್ಸ್ ಮಾಡಿಕೊಂಡು ಈಗ ಕಲ್ಲಿಲೆಲ್ಲ ಮತ್ತೆ ಜಜ್ಕೊಳ್ಳೋಣ ಅಂತ. ನೋಡ್ರಿ, ಈ ರೀತಿಯಾಗಿ ನಮ್ಮ ಜಿಗಳಿ ರೆಡಿ ಆಗೈತಿ. ಈಗ ಮಸಾಲೆ ಮತ್ತು ಹುಣಸೆ ಹಣ್ಣು ಎಲ್ಲ ಕೂಡಿ ಒಂದು ಜೀವ ಆಗೈತಿ. ಈಗ ಹುಣಸೆ ಹಣ್ಣಿನ ಜಿಗಳಿ ರೆಡಿ ಆಗೈತಿ. ಈಗ ಇದನ್ನು ಸರ್ವ್ ಮಾಡೋಣಂತ. ಹುಣಸೆ ಹಣ್ಣಿನ ಜಿಗಳಿ ಅಂತೂ ಭಾರಿ ಆಗಿತ್ತು. ನನಗೆ ಫ್ಲ್ಯಾಶ್ ಬ್ಯಾಕ್ ಅಂದ್ರೆ ಹಿಂದೆ ಹೋಗ್ಬಿಟ್ಟಿದ್ದೆ ನಾನು. ಅದನ್ನು ನೋಡಿದ ಕೂಡಲೇ ಒಂಥರ ಏನೋ ಫೀಲಿಂಗ್ ಬೇರೆನ ಬರಾಕತ್ತ. ಈಗಂತೂ ಯಾರೂ ಮಾಡ್ಕೊಂಡು ತಿನ್ನಂಗಿಲ್ಲ, ಭಾಳ ಅಂದ್ರೆ ಭಾಳ ರೇರ. ಏನೋ ನನ್ಗೆ ಆಸೆ ಆಗೈತೆ ಅಂತೇಳಿ ನಾ ಇವತ್ತು ಮಾಡಿದ್ನಿ. ಹಂಗೆ ನಿಮಗೂ ತೋರಿಸಿದೆ ನಾನು. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ, ಟೇಕ್ ಕೇರ್.